ರಾಜಾಜಿನಗರ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ರಾಜಾಜಿನಗರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಟಿ ರಾಧಾಕೃಷ್ಣರವರ ನೇತೃತ್ವದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ. ಇದೇ ಸಂದರ್ಭದಲ್ಲಿ ಧ್ವಜಾರೋಹಣ ನಡೆಸಿ ಸಿಹಿ ಹಂಚುವ ಮೂಲಕ ಲಘು ಉಪಹಾರ ವ್ಯವಸ್ಥೆ ಮಾಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಪಾಲ್ಗೊಂಡು ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಸಲ್ಲಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ರಾಜಾಜಿನಗರ ಘಟಕದಿಂದ ಇವತ್ತು ನಾವೆಲ್ಲ ಇಲ್ಲಿ ಹಾವನೂರು ವೃತ್ತದಲ್ಲಿ ಅದ್ದೂರಿಯಾಗಿ 70ನೇ ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ವಿ. ಎಲ್ಲ ಗಣ್ಯಮಾನರು ಬಂದು ಎಲ್ಲರನ್ನೂ ಹರಿಸಿದ್ದಾರೆ. ಕನ್ನಡದ ಬಗ್ಗೆ ಸಾಕಷ್ಟು ಚಿಂತನೆ ಇರುವಂಥ ಎಲ್ಲ ವ್ಯಕ್ತಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಕನ್ನಡಮಯ ಕನ್ನಡತನ, ನಾವೆಲ್ಲರೂ ಕನ್ನಡಿಗರು ಅನ್ನೋ ಒಂದು ಸದ್ಭಾವನೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಕನ್ನಡ ಭಾಷೆ ಅಡಿನಲ್ಲಿ ಮುನ್ನುಗ್ಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ. ಖಂಡಿತ ಎಲ್ಲ ಸ್ನೇಹಿತರು ಸೇರಿ ಒಂದು ಹಬ್ಬದ ವಾತಾವರಣ, ಇದು ಕನ್ನಡ ಹಬ್ಬ ಹೇಳಬೇಕು ಅಂದರೆ ಕನ್ನಡ ಹಬ್ಬದ ರೀತಿಯಲ್ಲೇ ನಾವು ಆಚರಿಸಬೇಕು. ಎಲ್ಲ ಸಮಸ್ತ ಜನರು, ಈ ಸ್ಥಳೀಯ ಜನರುಗಳು, ಲೀಡರ್ಸು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಲಿಕ್ಕೆ ಬರ್ತೀನಿ. ಇವತ್ತು ಬರೀ ಫ್ಲಾಗ್ ಅಷ್ಟು, ಧ್ವಜಾರೋಹಣ ಅಷ್ಟೇ. ಧ್ವಜಾರೋಹಣ, ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ಕನ್ನಡದ ಬಗ್ಗೆ ಗಣ್ಯಮಾನ್ಯರು ಮಾತಾಡಿ ಹೋಗಿದ್ದಾರೆ ಅಷ್ಟೇ. ಜೊತೆಗೆ ಎಲ್ಲರೂ ಸಿಹಿ ಹಂಚಿಕೊಂಡು ತಿಂಡಿ ತಿನ್ಕೊಂಡು ಖುಷಿಯಾಗಿ ಮನೆಗೆ ಹೋಗ್ತೀವಿ ಅಷ್ಟೇ. ಕನ್ನಡ ಸಾಹಿತ್ಯ ರಾಜಾಜಿನಗರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ರಾಧಾಕೃಷ್ಣರವರು ಮತ್ತು ನಮ್ಮ ರಾಜಾಜಿನಗರದ ಎಲ್ಲ ಕನ್ನಡ ಪ್ರೇಮಿಗಳು, ನಮ್ಮ ಜಯಕುಮಾರ್ ಗೌಡರಾಗಿರ್ಬೋದು, ರಾಜು ಗೌಡರಾಗಿರ್ಬೋದು, ದಿನೇಶು, ಪ್ರಕಾಶು, ಕಣ್ಣ ಮತ್ತು ಇನ್ನೂ ಅನೇಕ ಸ್ನೇಹಿತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ರಾಜಾಜಿನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮೇಲೆ ರಾಧಾಕೃಷ್ಣ ಅವರು ಈಗ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಸುಮಾರು 7-8 ವರ್ಷ ಹಿಂದೆಗಡೆ ನಮ್ಮ ಗಿರಿಯವರು ಮತ್ತು ನಾವು ಹುಚ್ಚಪ್ಪನವರು ಎಲ್ಲ ಸೇರಿ ಭಾಳ ಅದ್ಧೂರಿಯಾಗಿ ಒಂದು ಮೆರವಣಿಗೆ ಮಾಡಿ ನಮ್ಮ ರಾಜ್ಕುಮಾರ್ RTO ಪಕ್ಕದಲ್ಲಿರುವಕ್ಕಂಥ ರಾಜ್ಕುಮಾರ್ ಸಭಾಂಗಣದಲ್ಲಿ ಒಂದು ಅದ್ಧೂರಿಯಾದ ಕನ್ನಡ ರಾಜ್ಯೋತ್ಸವನ ಮತ್ತು ರಾಜಾಜಿನಗರ ಕನ್ನಡ ಸಾಹಿತ್ಯ ಪರಿಷತ್ನ ಆಚರಿಸಿದ್ದು. ಅದೇ ರೀತಿಯಲ್ಲಿ ಈ ವರ್ಷ ರಾಧಾಕೃಷ್ಣರವರು ಆಚರಿಸಲಿ ಅಂತ ಹೇಳಿ ಅವರಿಗೆ ನಮ್ಮೆಲ್ಲರೂ ಸಹಕಾರ ಇದೆ. ಇನ್ನೂ ಒಳ್ಳೆ ಕಾರ್ಯಕ್ರಮಗಳು, ಕನ್ನಡ ಪರವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ ಎಲ್ಲ ರಾಜಾಜಿನಗರದ ಕನ್ನಡ ಪ್ರೇಮಿಗಳು. ಯಾಕೆಂದರೆ ಕನ್ನಡ ಅಂದರೆ ಮೊದಲನೇದಾಗಿ ರಾಜಾಜಿನಗರನೇ ಹೆಸರು ಬರೋದು ಇಡೀ ರಾಜ್ಯದಲ್ಲೇ. ಹಾಗಾಗಿ ನಾವೆಲ್ಲ ಅವರೊಟ್ಟಿಗಿರ್ತೀವಿ. ಅವರು ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡಿ ಅವ್ರಿಗೂ ಒಳ್ಳೆಯ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಈಗ ನಾವು ಅದೇ ಅವ್ರಿಗೆ ಹೇಳಿದೆ, ನಾವು ಯಾವುದೇ ಪಕ್ಷದಲ್ಲಿರಲಿ ಪಕ್ಷ ಭೇದ ಬಿಟ್ಟು ಬರೀ ಕನ್ನಡ ಪರ ಕೆಲಸ ಮಾಡೋಣ. ಪಕ್ಷ ನಾವು ನಮ್ಮ ವೈಯಕ್ತಿಕ ಅದು. ಹಾಗಾಗಿ ಅವರು ಮೊದಲನೇದಾಗಿ ಸ್ವಲ್ಪ ನಮಗೆ ಬೇಸರ ಇತ್ತು. ಆಗ ಅವ್ರಿಗೆ ಪಾಪ ಸರಿಯಾಗಿ ಗೊತ್ತಿಲ್ಲದೇನೋ ಮಾಡಿದರು. ಆದರೆ ಈಗ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕೆಂದರೆ ಇದು ಕನ್ನಡ ಅಂದಮೇಲೆ ಎಲ್ಲರೂ ಇರ್ತಾರೆ, ಎಲ್ಲರೂ ನಾವು ತೊಗೊಂಡು ಜೊತೇಲಿ ಹೋಗಬೇಕು. ರಾಧಾಕೃಷ್ಣ ಅವರು ಭಾಳ ಅನುಭವಿಗಳು. ಅವರು ಭಾಳ ವರ್ಷದಿಂದ ಸಮಾಜ ಸೇವೆಯಲ್ಲಿ ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲಿರುವಕ್ಕಂಥವ್ರು ಭಾಳ ಜನ ಅದೇ ರೀತಿ ಜಯಕುಮಾರ್ ಗೌಡರು, ರಾಜೀವ್ ಗೌಡರು, ನಮ್ಮ ಪ್ರಕಾಶ್ ಇರ್ಬೋದು, ಹರ್ಷ ಇರ್ಬೋದು, ಭಾಳ ಜನ ಹೋರಾಟಗಾರರಿದ್ದಾರೆ. ಆದರೆ ಯಾರಿಗೂ ಸರಿಯಾದ ಅವಕಾಶಗಳು ಸಿಕ್ಕಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ರಾಜಾಜಿನಗರದ ಎಲ್ಲ ಹೋರಾಟಗಾರರು ಅವಕಾಶ ಸಿಗಲಿ ಅಂತ ಕನ್ನಡ ಭುವನೇಶ್ವರಿ ತಾಯಿನ ಬೇಡ್ಕೊಳ್ತಾ ನಾನು ಅವರಿಗೆ ಶುಭಾಶಯ ಕೊಡ್ತೀನಿ. RV ಹರೀಶ್ ಅವರು ಇಂದು ಕನ್ನಡದ 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿ ಕನ್ನಡವೇ ಉಸಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತಕ್ಕಂಥ ನಮ್ಮೆಲ್ಲರಿಗೂ ಮನವರಿಕೆ ಮಾಡಿ ರಾಧಾಕೃಷ್ಣ ನೇತೃತ್ವದಲ್ಲಿ ಏನು ಈ ಕನ್ನಡ ಸಾಹಿತ್ಯ ಪರಿಷತ್ ರಾಧಾಕೃಷ್ಣ ಅವರು ಅಧ್ಯಕ್ಷರಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ಮುಂದಿನ ಹೆಚ್ಚಿಗೆ ಮಾಡಲಿ ಅಂತ ನಮ್ಮ ನಾಯಕರಾದ ಹರೀಶ್ ಅವರು ಹೇಳ್ತಕ್ಕಂಥದ್ದು ತುಂಬ ಒಂದು ಒಳ್ಳೆಯ ದಿನಗಳು. ಮತ್ತು ಕನ್ನಡ ರಾಜ್ಯೋತ್ಸವನ ಅದ್ಧೂರಿಯಾಗಿ ಆಚರಣೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ RV ಹರೀಶ್ ಅವರು ಮತ್ತು ಎಲ್ಲರ ನೇತೃತ್ವದಲ್ಲಿ ರಾಜ್ಯೋತ್ಸವವನ್ನು ಹೆಚ್ಚಿನ ವಿಜೃಂಭಣೆಯಿಂದ ಆಚರಿಸಲಿ ಅಂತ ಈ ಸಂದರ್ಭದಲ್ಲಿ ರಾಧಾಕೃಷ್ಣ ಅವರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ.